ಪ್ರಜ್ಞಾಪೂರ್ವಕವಾಗಿ ಮನಸ್ಸನ್ನ ನಿಯಂತ್ರಿಸೋದು ಹೇಗೆ? ಮನಸ್ಸನ್ನ ನಿಯಂತ್ರಿಸೋದು ಯಾಕೆ? ನೀವದನ್ನು ಮುಕ್ತಗೊಳಿಸಬೇಕು. ಈಗ ನರಳಾಟದ ಭಯದಿಂದ ಜನರು ಎಲ್ಲವನ್ನ ನಿಯಂತ್ರಿಸೋಕೆ ನೋಡ್ತಾರೆ. ನರಳಾಟ ಉಂಟಾಗ್ತಿರೋದು ಎಲ್ಲಿ? ಮನಸ್ಸಲ್ಲೇ ಅಲ್ವಾ? ಅದನ್ನ ಒತ್ತಡ, ಆತಂಕ ಏನಾದ್ರೂ ಅನ್ನಿ. ಬಹುಶಃ 72 ಹೆಸರುಗಳಿವೆ ಬೇರೆ ಬೇರೆ ರೀತಿಯ ಮಾನಸಿಕ ಕಾಯಿಲೆಗಳಿಗೆ. ಆದರೆ ಮೂಲಭೂತವಾಗಿ ನಿಮ್ಮ ಬುದ್ಧಿಶಕ್ತಿನೇ ನಿಮ್ಮ ವಿರುದ್ಧವಾಗಿದೆ. ಅದ್ಭುತ ಚಮತ್ಕಾರವಾಗಿರೋ ಈ ಮನಸ್ಸನ್ನ ಹೇಗೆ ಪ್ರಜ್ಞಾಪೂರ್ವಕವಾಗಿ ನಿರ್ವಹಿಸಬೇಕು ಅಂತ ನಿಮಗೆ ಗೊತ್ತಿಲ್ಲ. ಆದರೆ ಬಹುತೇಕ ಜನರಿಗೆ ಮನಸ್ಸು ನರಳಾಟವನ್ನು ಉಂಟು ಮಾಡೋ ಯಂತ್ರವಾಗಿದೆ. ಅದನ್ನ ಚಮತ್ಕಾರ ಮಾಡ್ಕೋತಿರೋ, ನರಳಾಟ ಮಾಡ್ಕೋತಿರೋ, ಇದು ಅವಲಂಬಿಸಿರೋದು ನೀವದನ್ನ ಪ್ರಜ್ಞಾಪೂರ್ವಕವಾಗಿ ನಿರ್ವಹಿಸ್ತಿರೋ ಇಲ್ವೋ ಅನ್ನೋದನ್ನ. ಅದನ್ನ ಹೇಗೆ ಮಾಡೋದು? ಅದರ ಹಿಂದೆ ದೊಡ್ಡ ವಿಜ್ಞಾನವೇ ಇದೆ. ಬಾಹ್ಯ ಯೋಗಕ್ಷೇಮಕ್ಕಾಗಿ ಹೇಗೆ ವಿಜ್ಞಾನ ತಂತ್ರಜ್ಞಾನ ಇದೆಯೋ ಅದೇ ರೀತಿ ಅಂತರಂಗದ ಯೋಗಕ್ಷೇಮಕ್ಕೂ ವಿಜ್ಞಾನ ತಂತ್ರಜ್ಞಾನವಿದೆ. ನಾನದನ್ನ ಇನ್ನರ್ ಇಂಜಿನಿಯರಿಂಗ್ ಅಂತೀನಿ.